ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾಗಿರುವಂತಹ ಸಂಧಿಯಾದ ಜಸ್ತ್ವ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ. ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಿಂದ ನಿಮಗೆ ಜಸ್ತ್ವ ಸಂಧಿಯ ಬಗ್ಗೆ ವಿವರವಾದ ಮಾಹಿತಿ ದೊರೆಯುತ್ತದೆ. ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ. ಹಾಗಿದ್ರೆ ನೋಡೋಣ ಜಸ್ತ್ವ ಸಂಧಿ ಅಂದರೆ. ಜಶ್ ಎಂದರೆ ಸಂಸ್ಕೃತ ವ್ಯಾಕರಣದ ಗ, ಜ, ಡ, ದ, ಬ ಈ 5 ವ್ಯಂಜನಗಳನ್ನು ತಿಳಿಸುವಂತಹ ಒಂದು ಸನ್ನೆಯಾಗಿರುತ್ತೆ. ನೋಡಿ, ಇಲ್ಲಿ ಜಶ್ ಅಂದರೆ ಏನು ಹೇಳ್ತಾ ಇದ್ದಾರೆ, ಸಂಸ್ಕೃತ ವ್ಯಾಕರಣದಲ್ಲಿ ಈ 5 ವ್ಯಂಜನಗಳು ಗೊತ್ತಿದೆ ಅಲ್ವಾ ನಿಮಗೆ, ಇದು ವ್ಯಂಜನಗಳು ಅಲ್ವಾ, ಹಾಗೆ ಇದನ್ನು ತಿಳಿಸುವಂಥದ್ದು ಆಗಿರುತ್ತೆ. ಜಸ್ತ್ವ ಎಂದರೆ ಈ 5 ವರ್ಣಗಳಾದ ಗ, ಜ, ಡ, ದ, ಬ ವ್ಯಂಜನಗಳು ಆದೇಶವಾಗಿ ಬರುವುದು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಆದೇಶವಾಗಿ ಬರಬೇಕಾಗಿರುತ್ತೆ. ಯಾವ ವ್ಯಂಜನಗಳು ಆದೇಶವಾಗಿ ಬರಬೇಕಾಗಿರುತ್ತೆ? ಗ, ಜ, ಡ, ದ ಅಕ್ಷರಗಳು ಇಲ್ಲಿ ಆದೇಶವಾಗಿ ಬರಬೇಕಾಗಿರುತ್ತೆ. ಗ, ಜ, ಡ, ದ, ಬ ವೆರಿ ಇಂಪಾರ್ಟೆಂಟ್ ಇದು. ಹಾಗಿದ್ರೆ ಇಲ್ಲಿ ಗಮನಿಸಿ, ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಗಳಿಗೆ ಅಂದರೆ ಕ, ಚ, ಟ, ತ, ಪ ಗಳಿಗೆ ಇತರ ವರ್ಣಗಳು ಪರ ಆದರೆ ಅವುಗಳ ಸ್ಥಾನದಲ್ಲಿ ಅದೇ ವರ್ಗದ 3ನೆಯ ವರ್ಣವು ಆದೇಶವಾಗುತ್ತದೆ. ಜಸ್ತ್ವ ಸಂಧಿಯ ನಿಯಮ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ವರ್ಗಗಳು ಕ, ಖ, ಗ, ಘ, ನ್ಯ, ಚ, ಛ, ಝ, ಝ, ನ್ಯ ಹೇಳ್ತೀವಲ್ವಾ, ಅಲ್ಲಿ ವರ್ಗಗಳಲ್ಲಿ ಏನಾಗುತ್ತೆ, ಪ್ರಥಮ ವರ್ಗಗಳು ಏನಾಗ್ತಾ ಇದೆ, ಈ ಅಂದರೆ ಮೊದಲನೇ ಅಕ್ಷರಗಳನ್ನ ನಾವು ತಗೊಳ್ತೀವಿ, ಅದನ್ನು ಮುಂದೆ ನಾನು ತೋರಿಸ್ತೀನಿ. ಕ, ಚ, ಟ, ತ, ಪ ಗಳಿಗೆ ಏನಾಗಬೇಕು, ನಮಗೆ 3ನೇ ವರ್ಗದ ಅಕ್ಷರಗಳು ಏನಾಗಬೇಕಾಗಿರುತ್ತೆ, ಆದೇಶವಾಗಿ ಬರಬೇಕಾಗಿರುತ್ತೆ. ಈ ರೀತಿ ಆದೇಶವಾಗಿ ಬಂದರೆ ಆ 3ನೇ ವರ್ಗದ ಅಕ್ಷರಗಳೇ ಗ, ಜ, ಡ, ದ, ಬ ಆಗಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕ, ಚ, ಟ, ತ, ಪ ಗಳಿಗೆ ಗ, ಜ, ಡ, ದ, ಬ ಆದೇಶವಾಗಿ ಬರಬೇಕು. ಅಂದರೆ ಕ ಕಾರಕ್ಕೆ ಗ, ಚ ಬಂದಾಗ ಜ, ಟ ಕಾರಕ್ಕೆ ಡ, ತ ಕಾರಕ್ಕೆ ದ, ಪ ಕಾರಕ್ಕೆ ಬ ಬರಬೇಕಾಗತ್ತೆ. ವ್ಯಂಜನಗಳನ್ನ ನಾವು ನೋಡಿದಾಗ ಇಲ್ಲಿ ಕ, ಖ, ಘ, ಘ, ನ್ಯ ಅಂತ ನೋಡ್ತೀವಲ್ವಾ, ಈ ಮೊದಲನೇ ಸಾಲು, ಇಲ್ಲಿ ಬರುವ 3ನೇ ಸಾಲನ್ನು ನಾವಿಲ್ಲಿ ಯಾವುದಕ್ಕೆ ತಗೊಳ್ತಾ ಇದ್ದೀವಿ, ನಾವು ಜಸ್ತ್ವ ಸಂಧಿಯಲ್ಲಿ ನಾವು ತಗೊಳ್ತೀವಿ. ಇದು ಸೂತ್ರ ಆಗಿರುತ್ತೆ. ಇದನ್ನ ಮೈಂಡ್ ಮ್ಯಾಪ್ ಥರ ತಗೊಂಡ್ರೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಉದಾಹರಣೆ ಸಮೇತ ಈಗ ಜಸ್ತ್ವ ಸಂಧಿಯನ್ನ ಬಿಡಿಸೋಣ. ಬನ್ನಿ, ಮೊದಲನೇದಾಗಿ ವಾಗೀಶ. ಹೇಗೆ ಬಿಡಿಸ್ಬಿಟ್ಟು ಬರೀತೀರಾ ವಾಗೀಶ? ವಾಗೀಶ ಅಂದರೆ ವಾಕ್ ಪ್ಲಸ್ ಈಶಾ. ನೋಡಿ, ಇಲ್ಲಿ ಇದು ಪೂರ್ವ ಪದ ಆಗಿರುತ್ತೆ, ಇದು ಉತ್ತರ ಪದ ಆಗಿರುತ್ತೆ. ನಾವು ಜಸ್ತ್ವ ಸಂಧಿಯನ್ನು ತಗೋಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಪೂರ್ವ ಪದ ಮತ್ತು ಸಂಧಿ ಕಾರ್ಯವನ್ನು ನಾವು ತಗೋಬೇಕಾಗತ್ತೆ. ಯಾವ ರೀತಿ ತಗೋಬೇಕಾಗಿದ್ರೆ ನೋಡಿ, ಇಲ್ಲಿ ನನಗೆ ಆಲ್ರೆಡಿ ಹೇಳ್ದೆ ಅಲ್ವಾ, ಕ, ಚ, ಟ, ತ, ಪ ಗಳಿಗೆ ಗ, ಜ, ಟ, ತ, ಪ ಆದೇಶವಾಗಿ ಬರಬೇಕು ಅಂತ ಅಲ್ವಾ. ಇಲ್ಲಿ ನೋಡಿ, ಕ ಬಂದಿದೆ ಅಲ್ವಾ, ಈ ಕಗೆ ಘ ಬರಬೇಕು. ಇದನ್ನ ಹೇಳಿ ವಾಗ್, ವಾಗ್ ಈಶಾ. ನೋಡಿ, ಬಿಡಿಸ್ ಬರಿಬೇಕಾದ್ರೆ ಕ ಬರುತ್ತೆ, ಬಟ್ ಆದ್ರೆ ಸಂಧಿ ಕಾರ್ಯ ಮಾಡ್ಬೇಕಾದ್ರೆ ಇದೇನಾಗುತ್ತೆ, ಗ ಬರಬೇಕು. ಬರ್ತಾ ಇದೆ ಅಲ್ವಾ, ವಾಗ್. ಈ ರೀತಿ ಕಗೆ ಘ ಬರಬೇಕಾಗತ್ತೆ. ಈಗ ಅಜಂತ ಅಂತ ಇದೆ, ಬಿಡಿಸ್ ಬರೆದಾಗ ಏನಾಗುತ್ತೆ, ಅಚ್ ಪ್ಲಸ್ ಅಂತ ಅಲ್ವಾ. ಪೂರ್ವ ಪದವನ್ನು ತಗೋಬೇಕು. ಪೂರ್ವ ಪದದಲ್ಲಿ ಏನಿದೆ, ಚ ಅಂತ ಇದೆ ಅಲ್ವಾ, ಈ ಚೂಗೆ ಏನ್ ಬರಬೇಕು, ಜ ಬರಬೇಕು. ಅಜ್ ಬರ್ತಾ ಇದೆ ಅಲ್ವಾ, ಜ. ಈ ರೀತಿ ಸದಾನಂದ ಬಿಡಿಸ್ ಬರೆದಾಗ ಏನಾಗುತ್ತೆ, ಸದಾನಂದ ಸತ್ ಪ್ಲಸ್ ಆನಂದ. ನೋಡಿಲಿ, ಸತ್ ಪ್ಲಸ್ ಆನಂದ ಏನ್ ಬರ್ತಾ ಇದೆ, ಇಲ್ಲಿ ತ ಬರ್ತಾ ಇದೆ. ತಗ್ ಏನ್ ಬರಬೇಕು, ನೋಡಿಲಿ ಸೂತ್ರ ಹೇಳ್ತಾ ಇದೆ, ತಗ್ ಏನ್ ಬರಬೇಕು, ದ, ಸದ್ ಬರ್ತಾ ಇದೆ ಅಲ್ವಾ. ಹೀಗೆ ಪೂರ್ವ ಪದದಲ್ಲಿ ಕ, ಚ, ಟ, ತ, ಪ ಗಳಿಗೆ ಸಂಧಿ ಕಾರ್ಯವನ್ನ ಮಾಡಬೇಕಾದ್ರೆ ಏನ್ ಬರಬೇಕು,
ಗ ಜ ಡ ದ ಬ ಆದೇಶವಾಗಿ ಬರಬೇಕಾಗಿರುತ್ತೆ. ಈಗ ಇನ್ನೊಂದಷ್ಟು ಉದಾಹರಣೆ ಸಮೇತ ನೋಡೋಣ. ಹಬ್ದಿ ಅಂತ ಇದೆ. ಯಾವ ರೀತಿ ಬಿಡಿಸ್ತೀರಾ ಹಬ್ದಿಯನ್ನ? ಹಬ್ ಪ್ಲಸ್ ದಿ. ನೋಡಿ, ಹಬ್ ಪ್ಲಸ್ ದಿ. ಪಗೆ ಏನ್ ಬರ್ಬೇಕು? ಬ ಬರ್ಬೇಕು. ನೋಡಿ, ಹಬ್ ಉಚ್ಚಾರಣೆ ಮಾಡಬೇಕು. ಆಯ್ತಾ? ಉಚ್ಚಾರಣೆ ಮಾಡಿದಾಗಲೇ ನಾವು ಸಂಧಿಯನ್ನ ಬಿಡಿಸಿ ಬರೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತೆ ಬಿಡಿಸಿ ಬರಿಬೇಕಾದ್ರೆ ನಾವು ಹುಷಾರಾಗಿ ಅದನ್ನ ಬರಿಬೇಕು. ತಪ್ಪಾಯ್ತು ಅಂತ ಹೇಳಿದ್ರೆ ಸಂಧಿ ತಪ್ಪಾಗತ್ತೆ. ಹಾಗಾದ್ರೆ ಷಡಂಗ ಯಾವ ರೀತಿ ಬಿಡಿಸ್ತೀರಾ? ಷಟ್ ಪ್ಲಸ್ ಏನಾಗತ್ತೆ? ಷಟ್ ಪ್ಲಸ್ ಅಂಗ ಅಲ್ವಾ? ನೋಡಿ, ಇಲ್ಲಿ ಟಗೆ ಡ ಬರ್ತಾ ಇದೆ. ದಿಗ್ಗಜ, ದಿಗ್ ಪ್ಲಸ್ ಏನಾಗುತ್ತೆ? ದಿಕ್ ಪ್ಲಸ್ ಗಜ, ಗಡ್. ಇಲ್ಲಿ ನೋಡಿ, ಕಗೆ ಗ ಬರ್ತಾ ಇದೆ. ಗೊತ್ತಾಗ್ತಿದೆ ಅಲ್ವಾ? ವಾಗ್ದೇವಿ ಹೇಗ್ ಬಿಡಿಸ್ತೀರಾ? ವಾಕ್ ಪ್ಲಸ್ ದೇವಿ, ವಾಕ್ ಪ್ಲಸ್ ದೇವಿ. ಕಗೆ ಏನ್ ಬರ್ಬೇಕು? ಗಡ್, ಗ ಬರ್ಬೇಕು. ಷಡಾನನ, ಷಟ್ ಪ್ಲಸ್ ಆನನ, ಷಟ್ ಪ್ಲಸ್ ಆನನ ಅಲ್ವಾ? ಟಗೆ ಏನ್ ಬರ್ಬೇಕು? ಡ ಬರ್ಬೇಕು. ಬರ್ತಾ ಇದೆ ಅಲ್ವಾ? ಸದ್ಭಾವ, ಸತ್ ಪ್ಲಸ್ ಭಾವ. ನೋಡಿ, ತಗೆ ದಾ ಬರ್ಬೇಕು. ಸದ್ ದ ಉಚ್ಚಾರಣೆ ಮಾಡ್ತಾ ಇದ್ದೀರಲ್ವಾ? ಉಚ್ಚಾರಣೆ ಮಾಡಿದ್ರೆ ಮಾತ್ರ ನೀವು ಇದನ್ನ ಬರೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಚಿದಾನಂದ, ಚಿತ್ ಪ್ಲಸ್ ಆನಂದ. ನೋಡಿ, ಚಿತ್ ಪ್ಲಸ್ ಆನಂದ ಏನಾಯ್ತು? ಚಿದಾನಂದ. ತಾಗೆ ದಾ ಬರ್ಬೇಕು ಅಂದ್ರೆ ತಗೆ ದ ಬರ್ಬೇಕು. ಚಿದ್, ಚಿದ್ ದ ಬರ್ತಾ ಇದೆ ಅಲ್ವಾ? ಹೀಗೆ ಪೂರ್ವ ಪದದಲ್ಲಿರುವಂತಹ ಕ ಚ ಟ ದ ಪಗಳಿಗೆ ಸಂಧಿ ಕಾರ್ಯದಲ್ಲಿ ಏನ್ ಮಾಡ್ಬೇಕು? ಗ ಜ ಟ ದ ಪ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಅದು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಸಂಧಿ ಆಗಿರುತ್ತೆ? ಜಸ್ತ್ವ ಸಂಧಿ ಆಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಜಸ್ತ್ವ ಸಂಧಿಯ ಬಗ್ಗೆ ಮಾಹಿತಿ ಆಗಿರುತ್ತೆ. ಜಸ್ತ್ವ ಸಂಧಿಯ ಸೂತ್ರವನ್ನ ಮತ್ತೆ ಇನ್ನೊಂದಷ್ಟು ಉದಾಹರಣೆಗೆ ಸಮೇತ ನೀವು ಬಿಡಿಸಿ ಬರೆದಾಗ ನೀವು ಸುಲಭವಾಗಿ ನೀವು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೂ ಕೂಡ ಕಮೆಂಟ್ಸ್ ಮಾಡಿ. ಹಾಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.